ಬಸನಗೌಡ ನಿಂಗನಗೌಡ ಬೆಳವಟ್ಟಕಿ ಇವರಿಗೆ ನಮ್ಮ ಆಫೀಸ್ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಯುನೀಕ್ ಅಂತ ಫೀಲ್ ಆಗಿದ್ದಕ್ಕೆ ಇಲ್ಲೇ ಸೀದಾ ಸ್ಟುಡಿಯೋಗೆ ಕರ್ಕೊಂಡ್ಬಂದಿದ್ದು. ಸರ್, ಇದು ರಾಜಾಕ್ರೋಶ ಪಾದಯಾತ್ರೆ ಅಂತ ಹಾಕೊಂಡು ನೀವು ಬಂದಿದ್ದೀರಾ, ಎಲ್ಲಿಂದ ಬಂದಿರತಕ್ಕಂಥದ್ದು? ಈಗ ರಾಜಾಕ್ರೋಶ ನಾನು ಮಾಡ್ತಾ ಇರೋದು ಇದು ಫಸ್ಟ್ ಅಲ್ಲ. ಇದಕ್ಕಿಂತ ಮುಂಚೆ ನಾನು ಬೇರೆ ರೀತಿಯಾಗಿ ಪ್ರಯತ್ನ ಮಾಡಿದ್ದೀನಿ. ಅವ್ರು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ, ಶಾಸಕರಿಗೆ ಹೋಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ, ಆಮೇಲೆ ಜನಪ್ರತಿನಿಧಿಗಳಾದಂಥ ಮುನ್ಸಿಪಲ್ ಮೆಂಬರ್ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ, ಕಾರ್ಯಾಂಗದ ಅಧಿಕಾರಿಗಳು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋದೇ ಇದ್ದಾಗ ಆ ರಾಜನ ಆಕ್ರೋಶ ಯಾವ ಥರ ಇರುತ್ತೆ ಅಂತೇಳಿ 2019ರಿಂದ ನಾನು ಸ್ಟಾರ್ಟ್ ಮಾಡಿದ್ದರಿಂದಾಗಿ 2023ರಲ್ಲಿ ದೊಡ್ಡ ಭುಗಿಲದ್ದು. ಈಗೂ ಯಾವುದೇ ಒಬ್ಬ ಶಾಸಕರಿಗೆ ನಾನು ಫೋನ್ ಮಾಡಿದ್ರು ಫೋನ್ ಎತ್ತಾಗತ್ತಿಲ್ಲ ಅಂದರೆ ಆ ರಾಜನ ಆಕ್ರೋಶ ಎಷ್ಟೈತಿ, ಆ ರಾಜನ ಆಕ್ರೋಶಕ್ಕೆ ಮನದು ಶಾಸಕಾಂಗದ ಶಾಸಕರಾದಂಥ ಶಾಸಕರೇ ಹೆದರ್ತಿರ್ಬೇಕಾದ್ರೆ ಜನಗಳು ತಿಳ್ಕೋಬೇಕು ರಾಜರ ಆಕ್ರೋಶ ಯಾವ ಥರ ಇರುತ್ತೆ. ಇದಕ್ಕೂ ಹಿಂದೆ ಪಾದಯಾತ್ರೆ ಮಾಡಿದ್ದೀನಿ ಅಂದರೆ ಯಾಕೆ, ಈ ಮೇಯ್ನ್ ರೀಸನ್ ಏನು ನೀವು ಮಾಡ್ತಾ ಇರೋದು, ಏನು ಕಾರಣ ಏನು ಈ ಪಾದಯಾತ್ರೆ ಮಾಡೋದಕ್ಕೆ? ನಿಮಗೆ ಯಾರಾದರೂ ನೋವು ಮಾಡಿದ್ರಾ, ಅಥವಾ ಯಾವುದನ್ನ ರಾಜಕಾರಣಿ ಬಳಿ ನೀವು ಹೋದಂಥ ಸಂದರ್ಭದಲ್ಲಿ ಅವ್ರೇನಾದರೂ ನಿಮಗೆ ಸ್ಪಂದಿಸಿಲ್ವಾ? ಆ ವಿಚಾರಧಾರೆಗಳನ್ನ ಇಟ್ಕೊಂಡು ನೀವು ಈ ಪಾದಯಾತ್ರೆ ಮಾಡ್ತಿದ್ದೀರಾ ಹೆಂಗೆ? ಈ ಆಕ್ರೋಶ ಭುಗಿಲದ್ದು ಪಾದಯಾತ್ರೆ ಮಾಡೋಕ್ಕೆ ಯಾವ ಥರ ಇರ್ತೈತೆ ಅಂತಂದರೆ, ನಾನು ನವಲಗುಂದ ನಮ್ಮ ಊರು, ನಮ್ಮ ಹುಟ್ಟೂರು ನವಲಗುಂದ ತಾಲೂಕು, ಆಮೇಲೆ ಧಾರವಾಡ ಜಿಲ್ಲೆ, ಕರ್ನಾಟಕ. ನಾನು ಭಾರತದ ಪ್ರಜೆ. ಭಾರತದ ಸಂವಿಧಾನದ ಪ್ರಕಾರ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪ್ರಕಾರ ಅವ್ರು ಏನು ಹೇಳಿದ್ದಾರೆ ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ರಾಜ ಅಂತ ಹೇಳಿದರೆ, ಆ ಪ್ರಕಾರವಾಗಿ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಪಾದಯಾತ್ರೆ ಆರಂಭಿಸಿದೆ. ಎಲ್ಲಿಂದ? ನವಲಗುಂದದಿಂದ. ರಾತ್ರಿ ಲೇಟ್ ಆಗಿದ್ದಕ್ಕೋಸ್ಕರ ನಮ್ಮ ದೇಹ ಭಾಳ ಬಲ್ಲಿಬಿಟ್ಟಿದೆ. 62.20 kg ಇದ್ದೆ. ಯಾಕಂದ್ರೆ ನಾನಿರೋ 6 ಫೂಟ್ ಹೈಟಿಗೆ ಅದು ಎವರೇಜ್, ಅದು ಮಿನಿಮಮ್ ಅಂತಾರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಳಲಿದ್ದೆ. ಆವತ್ತಿನ ದಿನ ನಾನು ಸರಿಯಾಗಿ ಊಟ ಮಾಡದಿರೋ ಕಾರಣ ನಾನು ನರಗುಂದ ಮಠ ಹೋಗಿ ಅಲ್ಲಿ ನರಗುಂದದ ಸಮೀಪದಲ್ಲಿರೋ ಸೋಮಾಪುರ ಎಂಬ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಮಲಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಗುಡಿಯಲ್ಲಿ ನನ್ನ ಪೂಜಾ ಕಾರ್ಯ ವಿಧಿವಿಧಾನಗಳನ್ನು ಸಂಪೂರ್ಣ ಮಾಡಿ ಅಲ್ಲಿಂದ ಏನು ಮಾಡೋದು ಪಾದಯಾತ್ರೆ ಆರಂಭಿಸಿದೆ.